ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಇನ್ಸೈಟ್ ರಶ್. ಈ ನಟ ದರ್ಶನ್ ಇದಾರಲ್ಲ, ಅದೇನೋ ಚಾಲೆಂಜಿಂಗ್ ಸ್ಟಾರ್ ಹೋಗಿರೋ ಅಂತೆಲ್ಲ ಕರೀತಾರಲ್ಲ, ಅವರಿಗೆ ಜೈಲು ಅನ್ನೋದು ಈ ನರಕ ಹೆಂಗಿರುತ್ತೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಸತ್ತ ಮೇಲೆ ಸ್ವರ್ಗ ನರಕ ಕಾಣೋದಂತೆ. ಬದುಕಿದ್ದಾಗ ಒಂದು ನರಕ ಅಂತ ಇದ್ರೆ ಅದು ಜೈಲೇ ಅಂತ ದರ್ಶನ್ಗೆ ಭಾಸವಾದಂತೆ ಕಾಣ್ತಾ ಇದೆ. ಹೀಗಾಗಿಯೇ ಅವರ ಲಾಯರ್ನ ಇಟ್ಕೊಂಡು ಕೋರ್ಟ್ನಲ್ಲಿ ಹೊಸದೊಂದು ಜೀವನವನ್ನ ಪಡಿಬೇಕು. ಹೊಸ ಜೀವನ ಅಂದ್ರೆ ಮತ್ತೇನಲ್ಲ, ಜೈ ಒಳಗೇನೆ ಅಂದ್ರೆ ಅವ್ರು ಈಗ ಬದುಕ್ತಾ ಇದಾರಲ್ಲ ಅತ್ಯಂತ ಕೆಟ್ಟ ನರಕವನ್ನ, ಅದನ್ನ ಬಿಟ್ಟು ಸ್ವಲ್ಪ ಐಷಾರಾಮಿ ಜೀವನ ಜೈಲೊಳಗೆ ತಗೋಬೇಕು ಅಂತ ಇಲ್ಲದ ಸಲ್ಲದ ಗುದ್ದಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಜಡ್ಜ್ ಎದುರುಗಡೆ ಬಂದು ದರ್ಶನ್ ಅವರಿಗೆ ದಿಂಬು ಬೇಕು, ದರ್ಶನ್ ಅವರಿಗೆ ಮಂಚ ಬೇಕು, ದರ್ಶನ್ ಅವರಿಗೆ ದಪ್ಪದೊಂದು ಹಾಸಿಗೆ ಬೇಕು, ಇಂಥದ್ದೇ ಬೆಡ್ಶೀಟ್ ಬೇಕು ಅಂತೆಲ್ಲ ಬೇಡಿಕೆಗಳನ್ನ ಇಡ್ಲಾಗ್ತಾ ಇದೆ. ಅರ್ರೆ, ಜಡ್ಜು ಕೇಳ್ತಿದ್ದಾರೆ ಒಳಗೆ ನಗ್ತಿದ್ದಾರೆ. ಹಾಗೆ ಯಾವುದನ್ನು ಕೊಡೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಅದು ಯಾವ ಗಳಿಗೆಯಲ್ಲಿ, ಅದು ಯಾವ ಮುಹೂರ್ತದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಆ ದರ್ಶನ್ ಅವರು ಹೇಳಿದ್ರು ಏನೋ. ಆ ನೆಮ್ಮದಿ ಅನ್ನೋದು ಆ ನಟನ ಬಾಳಿನಲ್ಲಿ ಕಾಣೆ ಆಗ್ಬಿಟ್ಟಿದೆ. ಹೇಳಿ ಕೇಳಿ ಕೊಲೆ ಆರೋಪದಲ್ಲಿ ಹೋಗಿರೋದು, ಸ್ವಾತಂತ್ರ್ಯ ಹೋರಾಟಗಾರನಾಗಿ ಅಲ್ಲಿ ಜೈಲೊಳಗೆ ಇದ್ದಿದ್ದಲ್ಲ. ಯಾವ್ದೋ ರೇಣುಕಾ ಸ್ವಾಮಿ ಅಂತೆ, ಚಿತ್ರದುರ್ಗದವನಂತೆ, ಅವರ ಹೆಂಡತಿ ತರ ಇರೋರಿಗೆ ಯಾರಿಗೋ ಮೆಸೇಜ್ ಮಾಡೋದಂತೆ ಇವ್ರು ಕರ್ಕೊಂಬಂದು ಎಲ್ಲ ಸೇರಿ ಸಾಮೂಹಿಕವಾಗಿ ಹತ್ಯೆ ಮಾಡಿದ್ರಂತೆ. ಇಂಥದ್ದೊಂದು ಆರೋಪ ಆ ನಟನ ಮೇಲೆ ಇದೆ. ಸೊ ಹೋಗಿರೋದು ಜೈಲಿಗೆ. ಪರಪ್ಪನ ಅಗ್ರಹಾರದಲ್ಲಿ ಅದೊಂದು ಸಿಗರೇಟು ಹಾಗೆ ಟೀ ಕಾಫಿ ಇದು ಫೋಟೋ ಒಂದು ವೈರಲ್ ಆಗದಿದ್ರೆ ಕೋರ್ಟು ತಪರಾಕಿ ಹೊಡಿತಾ ಇರಲಿಲ್ಲ. ಅಲ್ಲೇ ಒಂದು ಸ್ವಲ್ಪ ಆರಾಮಾಗಿ ಎಲ್ಲರ ಜೊತೆಗೆ ಇರ್ಬೋದಿತ್ತು. ಆದ್ರೆ ಈಗ ಪ್ರತಿಯೊಂದನ್ನು ಕೂಡ ಕೋರ್ಟ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ಗೆ ಐಷಾರಾಮಿ ಜೀವನದ ಯಾವುದೇ ಸೌಲಭ್ಯವನ್ನ ಜೈಲೊಳಗೆ ಕೊಡಂಗಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದೆ. ಹೀಗಾಗಿ ಈಗ ಸರ್ ಹಾಸಿಗೆ ಕೊಡಿ ಸರ್ ದಿಂಬು ಕೊಡಿ ಸರ್ ಬೆಡ್ಶೀಟ್ ಕೊಡಿ ಸರ್ ಅಂತೆಲ್ಲ ಅವರು ಪಾಪ ಬೊಬ್ಬೆನ ಹೊರಡ್ತಾ ಇದ್ದಾರೆ. ದರ್ಶನ್ ಪರ ವಾದ ಮಾಡ್ತಾ ಇರೋದು ಸುನಿಲ್ ಅಂತ, ಲಾಯರ್ ಸುನಿಲ್ ಅಂತ. ಅವರು ಕೇಳ್ತಿದ್ದಾರೆ, ಅಲ್ಲ ರೀ, ನಾವೇನ್ ಚಿನ್ನದ ಮಂಚ ಕೇಳಿದ್ವಾ, ಬೇರೆ ಏನೋ ದೊಡ್ಡ ಸವಲತ್ತನ್ನ ಕೇಳಿದ್ವಾ, ಒಂದು ತಟ್ಟೆ ಒಂದು ಲೋಟ ಕೊಟ್ಟಿದ್ದೀರಲ್ಲ, ಇದು ಹೆಂಗೆ ಸಾಧ್ಯ ಅಂತ ಕೇಳಿದ್ದಾರೆ. ಹಾಗೆ ಬೇರೆಲ್ಲ ಕೈದಿಗಳಿಗೆ ದರ್ಶನ್ಗಿಂತ ಬೆಟರ್ ಆದ ಒಂದು ಜೀವನ ಶೈಲಿ ಇದೆ, ದರ್ಶನ್ಗೆ ಅದನ್ನ ಕೇಳ್ತಾ ಇದ್ದೀವಿ, ಅದನ್ನಾದ್ರೂ ಕಲ್ಪಿಸಿಕೊಡಿ ಅಂತ ಗೋಗರಿತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ಅದಕ್ಕೆ ಉದಾಹರಣೆ ತಗೊಂಡಿದ್ದು ಯಾರ್ದು ಗೊತ್ತಾ? ಕಾಮುಕ, ವಿಚಿತ್ರ ಕಾಮುಕ, ವಿಲಕ್ಷಣ ಕಾಮುಕ ಉಮೇಶ್ ರೆಡ್ಡಿ ಅವರದ್ದು. ಉಮೇಶ್ ರೆಡ್ಡಿಗೆ ಯಾವ್ದೆಲ್ಲ ಸೌಲಭ್ಯ ಕೊಟ್ಟಿದ್ದಾರೆ ಗೊತ್ತಾ? ಎಂತ ಐಷಾರಾಮಿ ಗೊತ್ತಾ ಉಮೇಶ್ ರೆಡ್ಡಿ ಜೀವನ. ಉಮೇಶ್ ರೆಡ್ಡಿಗೆ ಕೊಟ್ಟಿರೋದನ್ನಾದ್ರೂ ದರ್ಶನ್ ಅವ್ರಿಗೆ ಕೊಡಿ ಅಂತ ಕೇಳಿದ್ದಾರೆ. ಅಂದ್ರೆ ದರ್ಶನನ್ನ ಪಾಪ, ಎಲ್ಲಿದ್ದ ದರ್ಶನ್ ಪಾಪ ಯಾರಿಗೆ ಹೋಲಿಕೆ ಮಾಡ್ಕೊಂಡು ಈಗ ಬದುಕ್ತಾ ಇದ್ದಾರೆ ಅಂದ್ರೆ ನೋಡಿದ್ರೆ ಬೇಜಾರಾಗುತ್ತೆ. ಇದೇ ಕಾರಣಕ್ಕೆ ಇರಬೇಕು ಜೈಲು ಅನ್ನೋದು ನರಕ ಅನ್ಸಿ ಸಾರ್ ನನಗೊಂದು ತೊಟ್ಟು ವಿಷ ಕೊಟ್ಬಿಡಿ ಸಾರ್, ನಾನು ಹೋಗೋ ಜಾಗಕ್ಕೆ ಹೋಗ್ಬಿಡ್ತೀನಿ ಅಂತ. ಆ ಮಾತನ್ನ ಕೇಳಿ ತುಂಬಾನೇ ಭಯ ಪಟ್ಟಿದ್ದು ಬಹುಶಃ ರೇಣುಕಾ ಸ್ವಾಮಿ. ಯಾಕೆಂದ್ರೆ ಇವಾಗ ನಾನು ಮೇಲ್ಗಡೆ ಆರಾಮಾಗಿದ್ದೀನಿ, ವಿಷ ಕೊಟ್ರೆ ಏನಾಗುತ್ತೆ, ದರ್ಶನ್ ಕೂಡ ಮೇಲೆ ಬರ್ತಾರೆ, ಮತ್ತೆ ಅಲ್ಲಿ ಬಂದು ಅಲ್ಲಿ ಯಾವ್ದಾದ್ರು ಒಂದು ಶೆಡ್ ಹುಡುಕ್ಬಿಟ್ರೆ ಏನಾಗ್ಬಿಡ್ಬೋದು ಅಂತ ರೇಣುಕಾ ಸ್ವಾಮಿ ಆತ್ಮ ಭಯ ಪಟ್ಟಿರಬಹುದು. ಹೀಗಾಗಿ ಕೋರ್ಟು ಎಲ್ಲಾ ರೀತಿಯಿಂದಲೂ ಕೂಡ ದರ್ಶನ್ಗೆ ಕಟ್ಟುನಿಟ್ಟಾದ ಜೈಲು ಶಿಕ್ಷೆಯನ್ನ ನೀಡುವಂತೆ ಹೇಳಿದೆ. ಯಾವುದೇ ರೀತಿಯ ಐಷಾರಾಮಿಯೂ ಇಲ್ಲ, ಯಾವುದೇ ರೀತಿಯ ಸೌಲಭ್ಯವೂ ಇಲ್ಲ. ಆ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಕೊಡುವಂತದ್ದಾದ್ರೂ ಕೊಡಿ ಅಂತ ದರ್ಶನ್ ವಕೀಲರು ಬೇಡಿಕೆ ಇಟ್ಟಿದಾರಲ್ಲ, ಯಾವ ದೈನಸಿ ಸ್ಥಿತಿಗೆ ದರ್ಶನ್ ಹಾಗೂ ದರ್ಶನ್ ವಕೀಲರು ಹೋಗ್ಬಿಟ್ಟಿದ್ದಾರೆ ಅನ್ನೋದನ್ನ ಆಲೋಚನೆ ಮಾಡ್ಬೇಕಾಗುತ್ತೆ. ಈ ಕೊರೋನಾ ಟೈಮಲ್ಲಿ ನರೇಂದ್ರ ಮೋದಿ ಅವರು ಬಂದ್ರು, ಲಾಕ್ ಡೌನ್ ಅನ್ನ ಘೋಷಣೆ ಮಾಡಿದ್ರು. ಹಾಗೆ ಈ ಜಾಸ್ತಿ ಕೊರೋನಾ ವೈರಸ್ಗಳು ಇರುವಂತಹ ಜಾಗದಲ್ಲಿ, ಕೋವಿಡ್-19 ಬಂದಂತಹ ಕೇಸುಗಳು ಇರುವಲ್ಲಿ ಕ್ವಾರಂಟೈನ್ ಹೇರಲಾಯ್ತು, ಹಾಗೆ ಸೀಲ್ ಡೌನ್ ಅನ್ನ ಮಾಡಲಾಯ್ತು. ಆ ಕ್ವಾರಂಟೈನ್ ಅನ್ನ ಈಗ ದರ್ಶನ್ಗೆ ಹಾಕಿದಾರಂತೆ. ಅಂದ್ರೆ ಯಾರ ಜೊತೆಗೂ ಭೇಟಿನೂ ಇಲ್ಲ, ಮಾತುಕತೆ ಇಲ್ಲ. ಅಂದ್ರೆ ನರಕ ಅಂದ್ರೆ ಜೈಲೇ. ಕೊಲೆ ಮಾಡಿದ್ದು ಎಷ್ಟು ದೊಡ್ಡ ತಪ್ಪೋ ಅದೇ ತರ ಈಗ ನೀವು ಇರುವ ಜಾಗವೇ ನಮಗೆ ಸೂಕ್ತ ಆ ಕೊಲೆಗಾಗಿ ಅನ್ನೋದನ್ನ ಈಗ ಜೈಲು ತೋರಿಸ್ತಾ ಇದೆ. ಈಗ ಕ್ವಾರಂಟೈನ್ ಅಲ್ಲಿ ಇಟ್ಟಿದಾರಂತೆ ದರ್ಶನ್ ಅವರನ್ನ. ಈ ತರ ಅವರ ಲಾಯರ್ಗಳು ಮಾತಾಡಿದ್ದಾರೆ. ಅದಕ್ಕೆ ಜಡ್ಜ್ಗಳು ಬಿಡಿ ಸರಿಯಾಗಿ ಉಗಿದು ಉಪ್ಪು ಹಾಕಿದ್ರು. ಹಾಗೆ ದರ್ಶನ್ ಲಾಯರ್ ಅನ್ನಾಗಿರ್ಬೋದು, ದರ್ಶನ್ ಆಗಿರ್ಬೋದು, ಅವರ ಮನವಿಗೆ ಯಾವುದೇ ರೀತಿಯ ಕಿಮ್ಮತ್ತನ್ನ ಕೊಡ್ಲಿಲ್ಲ. ಯಾಕೆಂದ್ರೆ ದರ್ಶನ್ ಕಣ್ಣಲ್ಲಿ ಎಲ್ರೂ ಒಂಥರ ಕೇವಲ ಅಲ್ಲ, ಅವರ ಗತ್ತು, ಗೈರತ್ತು, ದೌಲತ್ತು ಯಾವ ಹಂತದಲ್ಲಿತ್ತು, ಎಷ್ಟು ಬಲಿಷ್ಠವಾಗಿತ್ತು ಅನ್ನೋದನ್ನ ನಾವು ನೋಡಿದೀವಿ. ಅವರು ಮೀಡಿಯಾದವ್ರಿಗೆ ಬಿಟ್ಟಿಲ್ಲ, ಅವರ ಸಹನಟರಿಗೆ ಬಿಟ್ಟಿಲ್ಲ, ಪೊಲೀಸರಿಗೆ ಬಿಟ್ಟಿಲ್ಲ, ಯಾರನ್ನು ಕೂಡ ಗೌರವದಿಂದ ಕಾಣುವ ಸಂಸ್ಕಾರ ಆ ಮನುಷ್ಯನಲ್ಲಿ ಇರಲಿಲ್ಲ.
ತಗಲಾಕೊಂಡ ಅಣ್ಣ ಕೊಲೆ ಆರೋಪದಲ್ಲಿ ಈಗ ಅನುಭವಿಸ್ತಾನೆ ಅಣ್ಣ ಜೈಲಲ್ಲಿ. ಸೊ ಈ ಜಡ್ಜ್ ಅವರು ಭಯಂಕರ ಗಟ್ಟಿಯಾಗಿ ನಿಂತಿದ್ದಾರೆ. ಯಾಕೆಂದ್ರೆ ಆ ಸಿಗರೇಟು ಹಾಗೂ ಈ ಕಡೆ ಒಂದು ಟೀ ಹಿಡ್ಕೊಂಡಿರೋದೊಂದು ಫೋಟೋ ರಿಲೀಸ್ ಆಯ್ತಲ್ಲ, ಅದೇ ಪರಪ್ಪನ ಅಗ್ರಹಾರದಲ್ಲಿ. ಅದನ್ನ ನೋಡ್ತಿದ್ದಂಗೆ ನ್ಯಾಯಾಲಯಕ್ಕೆ ಒಂಥರ ಶೇಮ್ ಆಗಿರಬಹುದು. ನಮ್ಮ ನ್ಯಾಯಾಂಗವನ್ನ, ಕಾನೂನನ್ನ ಅಣಕಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ಸಿದ್ಧ ಆಗಿದೆಯಲ್ಲ, ಅಷ್ಟೊಂದು ಪ್ರಭಾವಿನ ಇವನು ಅಂತ ಎದೆಗೆ ತಗೊಂಡು ಆಮೇಲೆ ಶಿಕ್ಷೆಯನ್ನ ಪ್ರಕಟ ಮಾಡಿದೆ. ಹಾಗೆ ಜೈಲಲ್ಲಿ ಅದೆಂತ ರೌರವ ನರಕವನ್ನ ತೋರಿಸ್ತಾ ಇದೆ ಅಂದ್ರೆ ವಿಷ ಕೊಡಿ ಅಂತಾನು ಕೇಳ್ತಾರೆ, ಹಾಸಿಗೆ ದಿಂಬಾದ್ರೂ ಕೊಡ್ರಿ ಅಂತಾನು ಕೇಳ್ತಾರೆ. ದರ್ಶನ್ ಅವರ ಸದ್ಯದ ಪರಿಸ್ಥಿತಿ ಹೀಗಿದೆ. ಒಂದು ದಿಂಬು ಕೊಡಿ, ಒಂದು ಹಾಸಿಗೆ ಕೊಡಿ, ನಾವು ಬಂಗಾರದ ಮಂಚ ಕೇಳ್ತಾ ಇಲ್ಲ, ಒಂದು ಸಾದಾ ಮಂಚ ಕೊಡಿ, ಅವರಿಗೆ ಬೆನ್ನು ನೋವಿದೆ, ಆ ನೋವಿದೆ, ಈ ನೋವಿದೆ ಅಂತ ಹೇಳ್ತಾ ಇದ್ದಾರೆ. ವಿಷ ಕೊಡಿ ಅಂತ ದರ್ಶನ್ ಅವರೇ ಬಾಯ್ಬಿಟ್ಟು ಕೇಳಿದ್ದಾರೆ. ಕೋರ್ಟ್ ಅಂತೂ ಸತ್ರುನು ವಿಷ ಕೊಡಲ್ಲ, ಯಾಕೆಂದ್ರೆ ನಮ್ಮಲ್ಲಿ ದಯಾಮರಣಕ್ಕೆ ಆಸ್ಪದ ಇಲ್ಲ. ಹಾಗೆ ನೋಡೋದಾದ್ರೆ ಈಗ ದರ್ಶನ್ ಅವರು ಜೈಲಲ್ಲಿ ಒಂದು ಮನಃ ಪರಿವರ್ತನೆ ಆಗುವಂತಹ ಕೆಲಸವನ್ನ ಮಾಡ್ಕೊಳ್ಳೋಕೆ ಒಳ್ಳೆ ಟೈಮ್ ಅಂತೂ ಸಿಕ್ಕಿದೆ. ಲಾಸ್ಟ್ ಟೈಮು ಬೇಲ್ ತಗೊಂಡ್ಬಂದ್ರಲ್ಲ, ಅದೇ ಮೆಡಿಕಲ್ ರೀಸನ್ ಕೊಟ್ಟು ನನಗಿಲ್ಲಿ ಬೆನ್ನು ನೋಯ್ತಾ ಇದೆ, ಕುಂತ್ರೆ ಸೊಂಟ ನೋಯ್ತಾ ಇದೆ, ಇನ್ನೊಂಚೂರು ಕೆಳಗಡೆ ಬೇರೆ ಏನೋ ನೋಯ್ತಾ ಇದೆ, ಈ ಥರದ್ದು ಹೇಳಿ ಆಪರೇಷನ್ ಕಾರಣದಿಂದ ಬಳ್ಳಾರಿ ಜೈಲಲ್ಲಿದ್ದ ದರ್ಶನ್ ಅವರು ಹೊರಗೆ ಬಂದ್ರಲ್ಲ, ಆ ಟೈಮಲ್ಲಿ ಆಪರೇಷನ್ ಒಂದನ್ನ ಬಿಟ್ಟು ಬಾಕಿ ಎಲ್ಲ ಕೆಲಸವನ್ನ ದರ್ಶನ್ ಅವರು ಮಾಡಿದ್ರು. ಅಂದ್ರೆ ಶೂಟಿಂಗ್ ಮಾಡಿದ್ರು, ಬೇರೆ ಬೇರೆ ದೇಶಗಳಿಗೆ ಹೋದ್ರು, ಶೂಟಿಂಗ್ ಅಲ್ಲಿ ಐಟಮ್ ಸಾಂಗಿಗೆ ಹುಡುಗಿರ ಜೊತೆ ಡ್ಯಾನ್ಸ್ ಅನ್ನ ಮಾಡಿದ್ರು, ವಿಗ್ ಅನ್ನ ಹಾಕೊಂಡು ಪೋಸ್ ಅನ್ನ ಕೊಟ್ರು. ಅದನ್ನೆಲ್ಲ ಬಿಟ್ಟು ಯಾವ ಕಾರಣಕ್ಕೆ ಬೇಲ್ ತಗೊಂಡಿದ್ರು, ಆ ಆಪರೇಷನ್ ಮಾಡ್ಕೊಂಡು ಮನೆಯಲ್ಲೇ ರೆಸ್ಟ್ ಮಾಡಿದ್ರೆ ಕಾಲಕ್ಕೆ ನಿಮ್ಮ ನೆಚ್ಚಿನ ಎಣ್ಣೆ ಸಿಗರೇಟ್ ಆದ್ರೂ ಸಿಕ್ತಿತ್ತು ಅಲ್ವಾ, ಅದನ್ನೆಲ್ಲ ಬಿಟ್ಟು ಈ ಕಾನೂನನ್ನ ಮಂಗ್ಯನ್ ತರ ನೋಡಿದ್ರಲ್ಲ, ಅದು ದರ್ಶನ್ ಮಾಡಿರೋ ದೊಡ್ಡ ಮಿಸ್ಟೇಕ್. ಆ ಮಿಸ್ಟೇಕ್ಗಳನ್ನ ಅವರು ಮಾಡ್ತಾನೆ ಹೋದ್ರು, ಹಾಗಾಗಿ ಕೋರ್ಟು ತಪ್ಪು ಹಾಕಿ ಕೊಡ್ತಾನೆ ಹೋಯ್ತು. ಈಗ ಏನಿದೆ, ಏನೂ ಇಲ್ಲ, ಅನುಭವಿಸಬೇಕು ಅಷ್ಟೇ. ಜೈ ಶ್ರೀರಾಮ್.